ನಮಸ್ಕಾರ. ನನ್ನೆಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅಂತ ತಿಳಿಸುತ್ತಾ, ಶುಭೋದಯ, ಶುಭ ದಿನ ನಮ್ಮದಾಗಿದೆ. ಇವತ್ತು ಗುರುಗಳು ಏನು ತಿಳಿಸ್ತಾರೆ, ಒಂದು ವಾಣಿ, ಗುರುವಾಣಿ. ಭಿನ್ನವಾಗಿ ಆಲೋಚಿಸೋದ್ರಿಂದ ನಮ್ಗೆ ಏನು ತಿಳಿಸ್ತಾರೆ ನೋಡೋಣ, ಕಲ್ತ್ಕೊಳ್ಳೋಣ, ಆಚರಣೆಯಲ್ಲಿ ಇರೋಣ ಅಲ್ಲ. ಏನು ಮಾಡೋಣ, ಒಂದು ತೆಗಿಯೋಣ ಅಲ್ಲ. ಯಾವ್ದು ಬರ್ತು ನೋಡಿ, ಟಿಕ್ ಮಾಡಬೇಕು. ಎಲ್ಲ ಮಾಡಿದ್ದು ಏನೋ ಬಂತು ಒಂದು ಎಸ್. ಪ್ರಸ್ತುತ ಇರುವುದನ್ನು ಆನಂದವಾಗಿ ಸ್ವೀಕರಿಸಿ, ಭವಿಷ್ಯಕ್ಕಾಗಿ ತಕ್ಕ ಹೆಜ್ಜೆಗಳನ್ನು ಹಾಕುವುದು ಒಂದಾನೊಂದು ಅದ್ಭುತವಾದ ಜ್ಞಾನ. ಪ್ರಸ್ತುತ ಇರುವುದನ್ನು ಆನಂದ ಸ್ವೀಕರಿಸಂತ. ಏನು ಇದ್ದೀವಿ, ಹೇಗಿದ್ದೀವಿ ಅಂದ್ರೆ ಪ್ರೆಸೆಂಟಾಗಿರ್ರಿ ಅಂತ. ಈಗಿದ್ದು ಅದನ್ನು ಆನಂದ ಸ್ವೀಕರಿಸ್ರಿ. ಭವಿಷ್ಯಕ್ಕಾಗಿ ತಕ್ಕ ಹೆಜ್ಜೆಗಳನ್ನು ಹಾಕುವುದು ಒಂದಾನೊಂದು ಅದ್ಭುತವಾದ ಜ್ಞಾನ. ನಾನು ಚೆನ್ನಾಗಿರಬೇಕು, ಭಾಳ ಒಳ್ಳೆಯವರಿರಬೇಕು, ಇನ್ನೂ ಮನೆ ಮಾಡಬೇಕು, ಹೊಲ ಮಾಡಬೇಕು ಅನ್ನೋ ಅದ್ಭುತವಾದ ಜ್ಞಾನನೇ. ಆದರೂ ಪ್ರಸ್ತುತವಾಗಿ ಆನಂದವಾಗಿರ್ರಿ ಅಂತ ತಿಳಿಸ್ತಾರೆ. ನನ್ನ ಅನಿಸಿಕೆ ಇದು. ಇದ್ರ ಬಗ್ಗೆ ಏನು ಹೇಳ್ತಾರೆ, ಏನು ತಿಳಿಸ್ತಾರೆ ಗುರುಗಳು ಅಂತ ನೋಡೋಣ ಅಲ್ಲ. ನಮ್ಮ ಜೀವನದಲ್ಲಿ ಯಾವುದಾದರೂ ಒಂದು ದಿನ ಬಹಳ ಪ್ರಮುಖವಾದದ್ದು ಆಗಿರುತ್ತದೆ, ಹೌದಿಲ್ಲ? ಎಸ್. ನೋಡ್ರಿ, ನಾವು ಅತ್ಯಂತ ಕಾತುರರಾಗಿ ಎದುರು ನೋಡುವ ದಿನ ಒಂದಿರುತ್ತದೆ ಅಂತ ತಿಳಿಸ್ತಾರೆ. ಏನಂತಾರೆ, ನಮ್ಮ ಜೀವನದ ಯಾವುದಾದ್ರೂ ಒಂದು ದಿನ ನಮಗೆ ಭಾಳ ಪ್ರಮುಖವಾದಾಗ ಇದ್ದೇ ಇರ್ತದೆ, ಅದು ಪ್ರಮುಖವಾಗಿರ್ತದೆ. ನಾವು ಅತ್ಯಂತ ಕಾತುರರಾಗಿ ಕಾಯ್ತಾ ಇರ್ತೀವಿ ಅಂತ ಆ ದಿನಕ್ಕಾಗಿ. ದಿನ ಒಂದಿರುತ್ತದೆ ಅಂತ ತಿಳಿಸ್ತಾರೆ, ಹೌದಿಲ್ಲ? ಏನೋ ಒಂದು ಮನೆ ಕಟ್ಟಬೇಕು, ಒಂದು ಏನೋ ಒಂದು ಒಡವೆ ತೊಗೊಂಬರ್ಬೇಕು, ಒಂದು ಸೀರೆ ತೊಗೊಂಬರ್ಬೇಕು ಅಂತ ಆ ಥರ ಇರ್ತೈತಲ್ಲ, ನಮಗೆ ಕಾತುರ ಇರ್ತದೆ. ಒಂದಿನ ತರಬೇಕು, ಮಾಡಬೇಕು, ಇನ್ನೂ ಮನೆ ಕಟ್ಟಿಸ್ಬೇಕು ಅಂತ. ಈ ಪ್ರಾಪಂಚಿಕ ಜೀವನದಲ್ಲಿ ಹೇಳ್ತಾ ಇದ್ದೀನಿ. ಅದು ಆಸೆ ಇದ್ದೇ ಇರ್ತದಲ್ಲ. ಒಂದು ಎದುರು ನೋಡ್ತಾ ಇರ್ತೀವಿ, ಒಂದಿನ ಇದ್ದೇ ಇರ್ತದೆ. ಆ ಒಂದು ದಿನವು ಆ ಕ್ಷಣದಲ್ಲಿ ಹೇಗೆ ಕಳೆಯಬೇಕು, ಹೇಗೆ ಇರಬೇಕು ಎಂದೆಲ್ಲ ಎಷ್ಟೆಷ್ಟೋ ಕನಸುಗಳನ್ನು ಕಾಣುತ್ತಿರುತ್ತೆ ನೋಡಿರಿ. ಸಣ್ಣ ಉದಾಹರಣೆ ಹೇಳ್ತೀನಿ ನಾನು. ಅದು ಎಲ್ಲರಿಗಿರುವ ಆಸೆಗಳೇ ಇವು, ಪ್ರಾಪಂಚಿಕ ಆಸೆಗಳು. ಒಂದು ಧ್ಯಾನ, ಇದು ಏನು, ಮನೆ ಕಟ್ಟಬೇಕು ಅನ್ನೋದು ಒಂದು ದಿನ ಬರ್ತೈತಿ. ನಾನು ಆ ಮನೆಗೆ ಹೋಗಿರಬೇಕು, ಆ ಮನೆಯೊಳಗೆಲ್ಲ ಸಾಮಾನುಗಳು ಚೆನ್ನಾಗಿ ಜೋಡಿಸ್ಕೊಬೇಕು, ಸೋಫಾ ತರಬೇಕು, ಫ್ರಿಜ್ ತರಬೇಕು, ಅದನ್ನಿರಬೇಕು, ಇದನ್ನಿರ್ಬೇಕಂತ ಎಲ್ಲ ಆಸೆ ಪಟ್ಕೊಂಡು ನಾವೇನು ಇರ್ತೀವಿ, ಒಂದು ದಿನ ಬರ್ತದೆ. ಅದನ್ನು ನಾವು ಒಂದಿನ ಮಾಡ್ತೀವಿ ಅಂತ ಕನಸು ಕಟ್ಕೊಂಡಿರ್ತೀವಲ್ಲ, ಕನಸು ಇರ್ತೈತಲ್ಲ. ಅಲ್ಲಿ ಕ್ಷಣ ಹೇಗೆ ಕಳೆಯಬೇಕು, ಹೇಗೆ ಇರಬೇಕು ಎಂದೆಲ್ಲ ಎಷ್ಟೋ ಕನಸುಗಳನ್ನು ಕಾಣ್ತಿರ್ತೀವಿ. ಇದು ಮನೆ ಒಂದು ಉದಾಹರಣೆ ತೊಗೊಂಡಿದ್ದೀನಿ ನಾನು. ಎಲ್ಲರಿಗೂ ಮನೆ ಕಟ್ಟಬೇಕು ಅನ್ನೋ ಆಸೆ ಭಾಳ, ಎಲ್ಲರಿಗೆ, ಜನರಿಗೆ, ನಮಗೆ. ಮನೆ ಕಟ್ಟಿ ಅಲ್ಲಿ ಎಲ್ಲ ಆನಂದವಾಗಿ ಎಲ್ಲ ಸಫಿಷಿಯೆಂಟಾಗಿ ಮಾಡಿಕೊಂಡು ಚೆನ್ನಾಗಿ ಮನೆ ಕಟ್ಟಬೇಕು, ಚೆನ್ನಾಗಿ ಎಲ್ಲ ಸಾಮಾನುಗಳು ಜೋಡಿಸ್ಬೇಕಂತ ಹೆಣ್ಣು ಮಕ್ಳಿಗೆ ತುಂಬ ಆಸೆ ಇರ್ತದೆ. ಆ ಒಂದು ದಿನಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಅಲ್ಲ. ಅದರಲ್ಲಿ ಏನು ಹೇಳ್ತಾರಂದ್ರೆ, ಹೇಗಿರಬೇಕು ಅಂದೆಲ್ಲ ಕನಸು ಕಾಣ್ತಾ ಇರ್ತೀವಿ. ಆ ದಿನಕ್ಕಾಗಿ ಎಷ್ಟೋ ಕಷ್ಟಪಟ್ಟು ಎಷ್ಟೆಷ್ಟೋ ಪ್ರಣಾಳಿಕೆಯನ್ನು ಹಾಕಿಕೊಂಡು ಎದುರು ನೋಡುತ್ತಿರುತ್ತೇವೆ. ತುಂಬ ಕಷ್ಟಪಡ್ತೀವಿ ಮನೆ ಕಟ್ಟಬೇಕಾದ್ರೆ. ಏನು ಮಾಡಬೇಕು ಅಂತ ತಲೆನೂ ಕೆಡ್ಸ್ಕೊಂಡಿರ್ತೀವಿ. ಎಲ್ಲಿ ಮಾಡಿದ್ರೆ ಏನಂತ, ಫ್ರಿಜ್ ಎಲ್ಲಿ ಇಡಬೇಕು, ಅದನ್ನೆಲ್ಲಿಡಬೇಕು, ಅದನ್ನು ಹೇಗೆ ಮಾಡಬೇಕು ಅಂತ ತಲೆಗೂ ಕೂಡ ಕೆಲಸ ಇರ್ತದೆ. ಯಾವ್ದು ಮಾಡೋದು ಸರಿ ಆಗ್ತದೆ, ಎಷ್ಟು ಚೆನ್ನಾಗಿ ಆ ಜಾಗದಲ್ಲೇ ಹೊಂದಾಣಿಕೆ ಆಗಲಿ ಅಂತ, ಹೊಂದಾಣಿಕೆ ಆಗುವಂಗೆ ಅದನ್ನು ಕೂಡ ತಲೆ ಕೆಡ್ಸ್ಕೊಂಡು ಮಾಡ್ತೀವಿ. ಮತ್ತು ಹಣದ ಉಬ್ಬರನೂ ಕೂಡ ಇರ್ತದಲ್ಲ, ಹಣದ ಕಷ್ಟವೂ ಕೂಡ ಇರ್ತದೆ. ಅದನ್ನು ಎಲ್ಲಿ ನಿಭಾಯಿಸೋದು ಭಾಳ ಕಷ್ಟ ಇರ್ತದೆ. ಅದನ್ನು ಪ್ರಣಾಳಿಕೆಯನ್ನು ಹಾಕಿಕೊಂಡು ಎದುರು ನೋಡ್ತಾ ಇರ್ತೀವಿ. ಎಲ್ಲ ಕಷ್ಟಗಳನ್ನು ಎದುರು ಹಾಕಿಕೊಂಡು ಅದನ್ನು ಸರಿ ಮಾಡೋಕ್ಕೆ ನೋಡ್ತಾ ಇರ್ತೀವಿ ಅಲ್ಲ, ಹಾಕಿಕೊಂಡು ಎದುರು ನೋಡ್ತಾ ಇರ್ತೀವಿ. ಆದರೆ ಕೆಲವೊಮ್ಮೆ ನಿರೀಕ್ಷಿಸದೇ ಇರುವುದು ನಡೆದು ಅಂದುಕೊಂಡಿದ್ದು ಬರದೇ ನಿರಾಶೆಗೆ ಒಳಗಾಗುತ್ತಿರ್ತೀವಿ. ಒಂದೊಂದು ದಿನ ಮಾಡೋಕ್ಕೊಂದು ಇವತ್ತಿನ ಸಣ್ಣ ಮೈಂಡಿಗೆ ಸಣ್ಣ ಬರೋದು, ಈ ಮನೆ ಕಟ್ಟುವಾಗ ಬರೋದು, ಇವತ್ತು ಬಂದು ಒಂದೇನೋ ಸಿಂಕ್ ಕೂಡಿಸ್ತಾರಂತ ನಾನು ಆಸೆದಿಂದ ಕೂತ್ಕೊಂಡಿದ್ದೀನಿ, ಒಂದು ಗ್ಯಾಸ್ ಕಟ್ಟೆ ಮಾಡ್ತಾರಂತ ಅಂದ್ಕೊಂಡು ಸಣ್ಣ ಉದಾಹರಣೆ ಹೇಳ್ತೀನಿ. ಇದು ಈ ಗ್ಯಾಸ್ ಕಟ್ಟೆ ಮಾಡ್ತಾರಂತ ಅಂದ್ಕೊಂಡು ಆವತ್ತು ಆ ಕೆಲಸಗಾರೇ ಬರೋದಿಲ್ಲ. ಆಮೇಲೆ ನಿರಾಶೆ ಆಗ್ತದೆ ನಮಗೆ. ಆಮೇಲೆ ಮತ್ತು ಹಣ ಲೋನ್ ಆಗ್ತದೆ ಅಂತ ಅಂದ್ಕೊಂಡಿರ್ತೀವಿ. ಅದು ಏನೋ ಲೋನ್ ಬಂದಿದ್ದ ತಕ್ಷಣ ಅದನ್ನು ತೊಗೋಬೇಕಂತ ಆಸೆ ಮಾಡಿರ್ತೀವಿ. ಅದು ಏನೇನೋ ಒಂದು ಆಸೆ ನಾವು ಇಟ್ಕೊಂಡಿರ್ತೀವಿ. ಅದನ್ನು ಆದಾಗ ನಿರಾಶೆ ಆಗೋದಂತೂ ಖಂಡಿತ. ನಿರಾಶೆ ಆಗೇ ಆಗ್ತದಲ್ಲ, ಮನಸ್ಸು ಅಪೇಕ್ಷೆ ಇಟ್ಕೊಂಡು ಕೊಡ್ತಿರ್ತೀವಲ್ಲ, ನಿರಾಶೆ ಆಗ್ತದೆ. ಆಗೇನು ಹೇಳ್ತಾರೆ ನೋಡುತ್ತಿರ್ತದೆ. ಆದರೆ ಕೆಲವೊಮ್ಮೆ ನಿರೀಕ್ಷಿಸದೆ ಯಾವುದೂ ನಡೆದು ಅಂದುಕೊಂಡು ಬರದೆ ನಿರಾಶೆಗೆ ಒಳಗಾಗ್ತೀವಿ. ಅದಕ್ಕೆ ಮಾತೇನು ಮಾಡಬೇಕು, ಆ ದಿನಕ್ಕಾಗಿ ಆ ಕ್ಷಣಕ್ಕಾಗಿ ಎಷ್ಟೆಷ್ಟೋ ಪ್ರಣಾಳಿಕೆಯನ್ನು ಹಾಕಿಕೊಂಡಿದ್ದಾಗ್ಯೂ ಅದರ ಮೇಲೆ ನಮಗೆ ಸಂಪೂರ್ಣವಾದ ಹಿಡಿತ ಇರುವುದಿಲ್ಲ ನೋಡಿರಿ.
ಅದೇ ಅಂದನಲ್ಲ, ಇವಾಗ ನನ್ನ ಕೈಲೇ ಐತಿ, ನಾನು ಮಾಡೇ ಮಾಡ್ತೀನಿ ಅಂತ ಹಣ ಇಟ್ಕೊಂಡು ಕೂತ್ರೂ ಕೂಡ ಕೆಲಸಗಾರ ಬರಲಿಲ್ಲ ಅಂದ್ರೆ ಆ ಕೆಲಸ ನಿಲ್ತಾವಲ್ಲಿ. ಈ ಸುಮ್ಮನೆ ನನ್ನ ಸಣ್ಣ ಒಂದು ಮನೆ ವಿಷಯ ತೊಗೊಂಡಿನಿ ಅಷ್ಟೇ. ಇದು ತೊಗೊಂಡು ನಮ್ಮ ಜೀವನಕ್ಕೆ ಬೇರೆ ಬೇರೆ ಅದಾವು, ಸಣ್ಣ ಅರ್ಥ ಆಗೋಣ ಅಂತ ನಾನು. ಯಾಕಂದ್ರೆ ಪ್ರೆಸೆಂಟ್ಲಿ ನಾವು ಎಲ್ಲಿ ಇರ್ತೀವಲ್ಲ ಅದನ್ನೇ ಅಂತ ಹೇಳ್ತಾ ಇದ್ದೀನಿ. ಅದು ನನ್ನ ಹತ್ರ ಇದ್ದರೂ ಕೂಡ ಇವತ್ತು ಬಂದು ಮಾಡ್ತಾರೆ ಅನ್ನೋ ಅಪೇಕ್ಷೆ ಇಟ್ಕೊಂಡು ಕೂತಿರ್ತೀವಲ್ಲ, ನನ್ನ ಹತ್ರ ಕರೆಕ್ಟಾಗಿರ್ತದೆ. ಈಗ ಹಾಗೆ ನೋಡಿರಿ, ಮದುವೆ ಮಾಡೋಕೆ ಒಂದು ರೆಡಿ ಮಾಡೋಕೆ ಎಷ್ಟೊಂದು ಹಣ ಇಟ್ಕೊಂಡು ಕೂತಿರ್ತೀವಿ ಮದುವೆ ಮಾಡಬೇಕು ಅಂತ. ಮದುವೆ ಮನೇಲಿ ಏನೇನೋ ಗಲಾಟೆ ಆಗಿ ಮದುವೆಗಳು ನಿಲ್ತಾವೆ. ಮತ್ತು ಆಮೇಲೆ ಏನು ಭಾಳ ತೊಂದರೆ ಆಗ್ತದೆ, ಏನೇನೋ ಕಡಿಮೆ ಬೀಳ್ತಾವೆ, ಏನೇನೋ ಕಷ್ಟ ಆಗ್ತದೆ. ಆವಾಗ ನಿರಾಶೆ ಆಗ್ತದೆ ನಮಗೆ. ಭಾಳ ಕರೆಕ್ಟಾಗೆ ಮಾಡಕತ್ತಿರ್ತೀವಿ ಅಂದರೂ ಕೂಡ ತಪ್ಪಾಗ್ತಾವೆ. ಅದಕ್ಕಾಗಿ ಏನಂತಾರೆ, ಆಮೇಲೆ ನಮಗೆ ಸಂಪೂರ್ಣವಾದ ಹಿಡಿತ ಇರುವುದಿಲ್ಲ. ನನ್ನ ಕೈಲಿ ಅದಂತ ನಾನು ಅಂದ್ಕೊಂಡಿರ್ತೀನಿ, ಆದರೆ ಅದು ನನ್ನ ಕೈಲಿ ಇರುವುದಿಲ್ಲ. ಅದು ಪ್ರಕೃತಿಯ ನಿಯಮವಾಗಿಯೇ ಆಗ್ತದೆ. ಯಾವುದೇ ಅಲ್ಲಿ ಯಾವ ಕೆಲಸನೇ ಅಲ್ಲಿ ಏನೇ ಆಗಲಿ, ಇದಷ್ಟು ಅರ್ಥ ಮಾಡ್ಕೊಳ್ಳೋಣ. ಎಷ್ಟೇ ನಾವು ಪ್ರತಿ ಕ್ಷಣ ಪ್ರಣಾಳಿಕೆಯಲ್ಲಿ ಹಾಕಿಕೊಂಡ್ರೂ ಕೂಡ ಅದು ಸಂಪೂರ್ಣವಾಗಿ ನಮ್ಮ ಕೈಲಿ ಇರುವುದಿಲ್ಲ. ಸುಮ್ಮನೆ ನನ್ನ ಸಮಾಧಾನಕ್ಕಾಗಿ ನಾನು ಮಾಡೋದಷ್ಟೇ. ಅದು ಏನಾಗಬೇಕು ಅದೇ ಆಗ್ತದೆ. ಇದು ಭಾಳ ಇಷ್ಟ ನನಗೆ ಯಾವಾಗ್ಲೂ ಕೂಡ. ಯಾಕಂದ್ರೆ ನಾ ಮಾಡ್ತೀನಿ ಅನ್ನೋದು ಯಾವುದೂ ಆಗೋದಿಲ್ಲ. ಅದು ಏನಾಗಬೇಕು ಅದೇ ಆಗ್ತಾ ಇರ್ತದೆ. ಆಗಿದ್ದಕ್ಕೆ ತೊಂದರೆ ಪಡಲಾರ್ದೇ ಇರೋದನ್ನು ನಾನು ಅಲ್ಲಿ ಕಲ್ತ್ಕೊಂಡೀನಿ. ಆಯಿತಾ? ಓಕೆ, ಅದಕ್ಕೆ ಪರಿಹಾರ ಹುಡುಕ್ತೀನಿ ಅಷ್ಟೇ. ಆದರೆ ಅದು ಯಾಕಾಯಿತು, ಇದನ್ನು ಎಷ್ಟು ಸರಿಯಾಗಿ ಮಾಡಿದ್ನಲ್ಲ, ಆದರೂ ಕೂಡ ಹೀಗ್ಯಾಕಾಯಿತು ಅನ್ನಲ್ಲ. ಸರಿಯಾಗಿ ಮಾಡೋಕೆ ಪ್ರಯತ್ನ ಪಡ್ತೀನಿ, ಟ್ರೈ ಮಾಡ್ತಾಯಿರ್ತೀನಿ. ಅದು ಕಾರ್ಯರೂಪಕ್ಕೂ ಬರ್ತದಂತ ಅಂದ್ಕೊಂಡಿರ್ತೀನಿ. ಆದರೂ ಕೂಡ ಅದು ಸರಿ ಆಗದಿದ್ರೆ ಒಂದೊಂದು ಸಾರಿ ತಪ್ಪು ಆಗಿಬಿಡ್ತು ಅಂದರೆ ಏನಾಗ್ತದೆ, ಸಂಪೂರ್ಣವಾಗಿ ನಮ್ಮ ಮೇಲೆ ಹಿಡಿತಾ ಇಲ್ಲ ಅಂತ ನನಗೆ ಗೊತ್ತಾಗ್ಯದ. ಅಷ್ಟು ನಾನೇ ಮಾಡ್ತೀನಿ ಅಂತ ಇಲ್ಲ. ಅದು ಹುಟ್ಟು ಹ್ಯಾಂಗೆ ಅದನೋ ಸಾವು ಹಾಗೆ ಐತಲ್ಲ. ಸಾವು ನಮ್ಮ ಕೈಯಾಗಿಲ್ಲಲ್ಲ, ಹಾಗೇ ಹುಟ್ಟಿದ್ವಿ, ಜೀವಿಸ್ತಾ ಇರೋದು. ಯಾವತ್ತು ಸಾಯ್ತೀವಿ ಅಂತ ಗೊತ್ತಿಲ್ಲ, ಯಾವತ್ತು ಏನಾಗ್ತದೆ ಅಂತ ಗೊತ್ತಿಲ್ಲ. ಹಾಗೇನು ಇದನ್ನು ಕೂಡ ಕೆಲಸಗಳು ಕೂಡ ಹಾಗೆ ಏನಾಗ್ತಾವೋ ಅದನ್ನು ಆಗ್ತಾವೆ. ನಮ್ಮ ಕೈಲಿ ಯಾವೂ ಇಲ್ಲ ಅಂತ ನನಗೆ ಮನದಟ್ಟಾಗೈತಿ. ಏನಾಗಿದ್ದು ಓಕೆ ಒಪ್ಪಗಳು ಸರಳ ಸ್ವೀಕಾರ ಮಾಡ್ಕೊಂಡು ಬಿಡಬೇಕು ಅಲ್ಲಿಗೆ. ಆವಾಗ ಭಾಳ ಸಮಾಧಾನವಾಗಿರ್ತೀವಿ ನಾವು. ಸಮಾಧಾನಕ್ಕೆ ಸಿಗ್ತದೆ ಮನಸ್ಸಿಗೆ. ಹಿಡಿತದಲ್ಲಿರೋ ನಮಗೆ ಸಂಪೂರ್ಣ ಹಿಡಿತದಲ್ಲಿ ಇರುವುದಿಲ್ಲ. ಕೆಲ ಕಾರಣಗಳಿಂದ ಆ ದಿನ ಆ ಕ್ಷಣ ಹೇಗೆ ನಡೆಯಬೇಕು ಎಂದಿರುತ್ತದೋ, ನೋಡ್ರಿ ಕರೆಕ್ಟ್ ಬರ್ತಲ್ಲ. ಆ ದಿನ ಹೇಗೆ ನಡೀಬೇಕು ಎಂದಿರುತ್ತದೆ, ಅದು ಹಾಗೇ ನಡೆಯುತ್ತದೆ. ಅದ್ಭುತವಾದ ನನಗೆ ಇವಾಗ ಭಾಳ ಪ್ರೆಸೆಂಟಾಗಿ ನಾನು ತೊಗೊಂಡು ಆಚರಣೆ ಮಾಡಿರೋದೇ ಬಂದೈತಿ. ನಾನು ಏನು ಮಾಡಬೇಕಂತ ನಾನು ಮಾಡಲ್ಲ, ಅದು ಏನು ಆಗಬೇಕು ಅದು ಆಗಿರ್ತೈತಿ. ನಾವೆಲ್ಲ ಮೊನ್ನೆ ಸ್ವಲ್ಪ ಸುಮ್ಮನೆ ಮಾರ್ಕೆಟಿಗೆ ಹೋದಾಗ ಗಾಡಿ ಮೇಲಿಂದ ಬಿದ್ದೆ. ನಾನು ಹೋಗಿದ್ದೆ, ಬೀಳ್ಬೇಕು ಅಂದ್ಕೊಂಡಿದ್ದೇನೆ. ಇಲ್ಲ, ಅದು ಏನಾಗಬೇಕು ಅದು ಆಗ್ತದೆ. ಯಾವುದೇ ವಿಷಯ ಆಗಲಿ, ಏನೇ ಆಗಲಿ ಕೂಡ ಅವು ನಮ್ಮ ಕೈಯಲ್ಲಿಲ್ಲ. ಏನಾಗಬೇಕು ಅದೇ ಆಗ್ತದೆ. ಅದಕ್ಕೆ ನಾನು ಭಾಳ ಖುಷಿ ಕೊಡ್ತಾವೆ. ಇವೆಲ್ಲ ಆಟ ಅನಿಸ್ಬಿಟ್ಟವು ನನಗೆ. ಏನು ಮಾಡಿದ್ರು ಕೂಡ ನನ್ನ ಕೈಲಿ ಆಗ್ಲಾರ್ದಾಗ ಅದು ನಿರಾಶೆಗೊಳ್ಳಲ್ಲ ನಾನು. ಆಮೇಲೆ ಇದು ಆಗಬೇಕು, ಪ್ರಕೃತಿಯ ನಿಯಮ ಆಗೈತೆ, ಅದು ಏನಾಗಬೇಕು ಅದೇ ಆಗೋದು. ನನ್ನ ಕೈಯಿಂದ ಯಾವೂ ಇಲ್ಲ ಅಂಥೇಳಿ ನನಗೆ ಅರ್ಥ ಆಗಿಬಿಟ್ಟೈತಿ. ಅದಕ್ಕಾಗಿ ಏನು ಮಾಡ್ತೀನಿ ನಾನು, ಭಾಳ ತಲೆ ಕೆಡಿಸ್ಕೊಳ್ಳೋದು. ಆಯಿತಾ? ಓಕೆ, ಅದನ್ನು ಸರಳ ಮಾಡ್ಕೊಳ್ಳೋದು ಮತ್ತು ಮುಂದೆ ಒರೆಯೋದು. ಎಷ್ಟು ಅದ್ಭುತ. ನಾನು ಪಾಲಿಸ್ತಾ ಇರೋದು ಇನ್ನೂ ಪಾಲಿಸು ಅಂತ ಹೇಳಿ ನನಗೆ ಈ ಪಾಠ ಬಂದದ್ದು ಅನ್ಕೋತೇನೆ. ಆದ್ದರಿಂದ ಆ ಕ್ಷಣದಲ್ಲಿ ನಮ್ಮ ಪಾಲಿಗೆ ಬಂದಿದ್ದನ್ನು, ನಮ್ಮ ಪಾಲಿನಲ್ಲಿ ಇದ್ದಿದ್ದನ್ನು ಆನಂದವಾಗಿ ಸ್ವೀಕರಿಸಿದ್ದಾದರೆ, ನಮಗೇನು ಬರ್ತದೆ ಅದನ್ನು ನಾವು ಸ್ವೀಕರಿಸಿದ್ದೆ ಆದರೆ ಎಷ್ಟು ಅದ್ಭುತ ಕೊಟ್ರಪ್ಪ. ಭಾಳ ಅದ್ಭುತ ಇದು. ಪ್ರೆಸೆಂಟ್ಲಿ ನಾನು ಇರೋದಕ್ಕೂ ಇನ್ನೂ ಬಡ್ದು ಎಬ್ಬಿಸ್ದಂಗೆ ಆಯಿತು. ಕರೆಕ್ಟ್ ಅದ ಬಿಡು, ಸುಮ್ಮನೆ ಇರ್ರಿ ನೀವು, ನಾವು ಏನಾಗ್ತದೆ ಅದಕ್ಕೆ ಓಕೆ ಅನ್ರಿ ಅಂತ ಇನ್ನೊಂದು ಚೂರಿ ಅದಕ್ಕೆ ಮೆರುಗು ಕೊಟ್ಟಂಗಾಯ್ತು. ಸ್ವೀಕರಿಸಿದ್ದಾದರೆ ಬೇಕೆಂದುಕೊಂಡ ಭವಿಷ್ಯಕ್ಕಾಗಿ ಭವಿಷ್ಯದಲ್ಲಿ ಬರಬೇಕು ಎಂದುಕೊಂಡಿರುವುದಕ್ಕಾಗಿ ಈ ಕ್ಷಣದಲ್ಲಿ ಅದ್ಭುತವಾಗಿ ಆನಂದವಾಗಿ ಕೆಲಸ ಮಾಡಲು ಸಾಧ್ಯವಾಗುತ್ತದೆ. ಬೇಕಂದಿದ್ದನ್ನು, ಇನ್ನೂ ನನಗೆ ಬೇಕಾಗಿದ್ದನ್ನು ಇನ್ನು ಈ ಪೆಟ್ಟು ತಿಂದು ಎಲ್ಲ ಸ್ವೀಕಾರ ಮಾಡಿದಾಗ, ಈ ಭವಿಷ್ಯದಲ್ಲಿ ಬರಬೇಕು ಎಂದುಕೊಂಡಿದ್ದಕ್ಕಾಗಿ ಈ ಕ್ಷಣದಲ್ಲಿ ಅದ್ಭುತವಾಗಿ ಆನಂದವಾಗಿ ಕೆಲಸ ಮಾಡಲು ಸಾಧ್ಯವಾಗ್ತದೆ ಅಂತ ಹೇಳ್ತಾರೆ. ಸಾಧ್ಯವಾಗ್ತದೆ. ಇಲ್ಲಾಂದ್ರೆ ಏನಾಗ್ತದೆ, ನಾನೇನು ಮಾಡಲಿ, ನಾನು ಹೇಗೆ ಮಾಡಲಿ, ಯಾಕೆ ಬಿದ್ದೆ, ಏನು ಬಿದ್ದೆ, ಏನಾಯ್ತಲ್ಲ ಇಂಥದ್ದು ಅಂತ ಇದರಲ್ಲಿ ಯೋಚನೆ ಮಾಡ್ಕೊಳ್ಳಾರ್ದೇ ಸರಳ ಮಾಡಿಕೊಂಡು ಅದು ಏನು ಪ್ರಕೃತಿಯ ನಿಯಮ ಆಗಬೇಕು ಆಗೈತಿ ಅಂತ ಒಪ್ಪಿಕೊಂಡು ಸ್ವೀಕಾರ ಮಾಡ್ಕೊಂಡು ಏನಾರ ನಾ ಮುಂದೆ ಅದಕ್ಕೆ ಪರಿಹಾರ ಹುಡ್ಕೊಂಡು ಅದರ ಹೊರಟನೆ ಅಂದ್ರೆ ಮುಂದೆ ಇನ್ನೂ ಅದ್ಭುತವಾಗಿರ್ತದಂತ. ಬೇರೆ ಇರ್ತೈತೆ ಅದು. ನಾನು ಆಗಿರೋದ್ರಲ್ಲಿ ಗೊಂದಲದಲ್ಲಿ ಏನಾರ ಕೂತ್ನೆ ಅಂದ್ರೆ ಭಾಳ ಕಷ್ಟ ಆಗ್ತಾವೆ, ಇನ್ನೂ ಹೆಚ್ಚಿನ ಕಷ್ಟ ಬರ್ತಾವೆ. ಅದನ್ನು ಆಯಿತು,
ನಾನು ಪ್ರೆಸೆಂಟ್ಲಿ ಇರೋದನ್ನು ಯಾವುದೇನೇ ಆದ್ರೆ ನಮ್ಮ ಶರೀರದ ಮೇಲೆ ಇವಾಗ ಹೆಚ್ಚಾಗಿ ಯಾವಾಗಲಾದ್ರೂ ಏನೇನಾರು ಆಗ್ತಾಯಿರ್ತದೆ. ಮನೆಯಲ್ಲಿ ಕೂಡ ಘಟನೆಗಳು ಆಗ್ತಾಯಿರ್ತಾವೆ. ಅವು ಏನು ಆಯಿತು ಅಂತ ನೋಡೋದನ್ನು ಆಗಿರೋದನ್ನು ಇಟ್ಟು ಅದಕ್ಕೆ ಪರಿಹಾರನ ಹುಡುಕಬೇಕು. ಅದರಲ್ಲೇ ಗೊಂದಲ ಮಾಡ್ಕೋಬಾರ್ದು. ಭಾಳ ಅದ್ಭುತ ಕ್ಲಾಸ್ ಬಂತು ನೋಡ್ರಿ ಇವತ್ತು. ಅದು ಅದ್ಭುತವಾಗಿ ಸಾಕ್ತದೆ. ಕೆಲಸ ಮಾಡ್ಲಿಕ್ಕೆ ನಮಗೆ ಪ್ರೇರಣೆ ಕೊಡ್ತದೆ ಅಂತ ಹೇಳ್ತಾರೆ. ಇಲ್ಲದಿದ್ದರೆ ನಿರುತ್ಸಾಹಕ್ಕೆ ಗುರಿಯಾಗಿ ನಿಶ್ಶಕ್ತಿಯಿಂದ ಕೆಲಸ ಮಾಡಿ ಬರಬೇಕಾಗಿರುವುದನ್ನು ಕೂಡ ಹಾಳು ಮಾಡಿಕೊಳ್ಳುವ ಅವಕಾಶ ಭಾಳಷ್ಟಿರ್ತದೆ. ಅಯ್ಯೋ ನನಗಾಯ್ತಲ್ಲ ಅಂಥೇಳಿ ಗೋಜು ಮಾಡಿಕೊಂಡು ಯಾಕಾಯಿತು, ನನಗೇ ಯಾಕಾಯಿತು, ಹೀಗ್ಯಾಕಾಯಿತು, ಹಣ ಇಲ್ಲ, ಅದಿಲ್ಲ ಇದಿಲ್ಲ ಅಂಥೇಳಿ ಪ್ರಶ್ನೆಗಳು ಹಾಕ್ಕೊಂಡು ಕೂತ್ಕೊಂಡೆ ಅಂದ್ರೆ ಇನ್ನೂ ಮಾಡ್ಲಿಕ್ಕೆ ಉತ್ಸಾಹದಿಂದ ಇರ್ಲಿಕ್ಕಾಗೋದಿಲ್ಲ. ಕೆಲಸ ಮಾಡೋಕೆ ನಿಶಕ್ತಿ ಆಗಿಬಿಡ್ತದೆ, ನಿಸ್ಸಾರ ಆಗಿಬಿಡ್ತೈತಿ. ಆವಾಗ ನಾವು ಶಕ್ತಿಹೀನರಾಗಿಬಿಟ್ಟು ನಿಶಕ್ತಿಯಿಂದ ಕೆಲಸ ಮಾಡಿ ಬರಬೇಕಾಗಿರೋದನ್ನು ಕೂಡ ಕಳ್ಕೊತೀವಿ. ಏನೋ ಚೆನ್ನಾಗಿರಬೇಕು ಒಳ್ಳೆಯದಾಗೋದನ್ನು ಕೂಡ ಕಳ್ಕೊತೀವಿ ಅಂತ ತಿಳಿಸ್ತಾರೆ. ಅದ್ಭುತ ಅಲ್ಲೇನು. ಅದಕ್ಕೆ ಏನೇ ಬಂದರೂ ಕೂಡ ಅದ್ರ ಮೇಲೆ ಎದ್ದು ನಿಂದಿರ್ಬೇಕು ನಾವು. ಅದು ಭಾಳ ಗಟ್ಟಿತನ ಇರಬೇಕು. ಅದ್ರ ಮೇಲೆ ಅದನ್ನು ಒಂದು ಕಡೆ ಇಟ್ಟು ಅದಕ್ಕೆ ಪರಿಹಾರ ಹುಡುಕಬೇಕು. ಆಗಿದ್ದಾಯ್ತು ನಡಿ ಅನ್ನಬೇಕು. ಆವಾಗ ಅದ್ಭುತವಾಗಿದ್ದಾಗ್ತದೆ. ಆ ಶಕ್ತಿ ನಾವು ಕಳ್ಕೊಬಾರ್ದು. ಮಸ್ತ್ ಹೇಳಿದ್ರು ನೋಡ್ರಿ. ಬರಬೇಕಾಗಿರೋದು ಕೂಡ ಹಾಳು ಮಾಡ್ಕೊಳ್ತೀವಿ. ಅವಕಾಶ ಬಹಳಷ್ಟು ಇರ್ತದೆ. ಅರ್ಥ ಮಾಡಿಕೊಂಡು ಈ ಕ್ಷಣದಲ್ಲಿ ಇರುವುದನ್ನು ಆನಂದವಾಗಿ ಸ್ವೀಕರಿಸಿ ಉತ್ಸಾಹದಿಂದ ಹೊಸ ಹೆಜ್ಜೆಗಳನ್ನು ಹಾಕೋಣ. ಬರಬೇಕಾಗಿದ್ದು ಬಂದೇ ಆಗಬೇಕಾದ್ರೆ ಆಗೇ ಇರ್ತದೆ. ಇನ್ನೂ ಆಗಿರೋದನ್ನು ಸರಿ ಮಾಡೋಕ್ಕಂತೂ ಆಗದಿದ್ರೆ ಮುಂದೆ ಸರಿ ಮಾಡ್ಕೋಬೋದು, ಆರಾಮಾಗಿರ್ಬೋದು. ಅದನ್ನು ಆಗಿರೋದನ್ನು ಆಯ್ತಲ್ಲ ಅಂತ ಮುಂದೆ ಹೆಜ್ಜೆನ ಸರಿಯಾಗಿ ಇಟ್ಕೊತ ಹೋಗ್ಬೋದು, ಸರಳ ಮಾಡ್ಕೊಂಡಿರ್ಬೋದು ಆರಾಮಾಗಿ. ಈ ಕ್ಷಣದಲ್ಲಿ ಇರಬೇಕು, ಪ್ರತಿ ಕ್ಷಣದಲ್ಲಿ ಇರಬೇಕಂತ ಆನಂದವಾಗಿ ಸ್ವೀಕರಿಸಿದಾಗ ಉತ್ಸಾಹ ಹೊಸ ಹೆಜ್ಜೆಗಳನ್ನು ಹಾಕಬೇಕು. ಉತ್ಸಾಹದಿಂದ ಆಯ್ತಲ್ಲ ಅಂತೇಳಿ ಅದರಲ್ಲೇ ಗೋಜಲು ಮಾಡ್ಕೊಂಡು ಕೂಡಲಾರ್ದೇ ಉತ್ಸಾಹದಿಂದ ಹೊಸ ಕಾರ್ಯಗಳಲ್ಲಿ ತೊಡಗಬೇಕು. ನಾವು ಹೊಸ ಕೆಲಸಗಳನ್ನು ಮಾಡ್ತಾ ಮನಸ್ಸನ್ನು ಪ್ರೀತಿಯಿಂದ ಅದನ್ನು ಆಗಿತ್ತು ಬಿಡು ಅಂತ ಸ್ವೀಕಾರ ಮಾಡಿ ಮನಸ್ಸನ್ನು ಫ್ರೀಯಾಗಿ ಬಿಟ್ಟು ಅದಕ್ಕೆ ಪರಿಹಾರನ ಹುಡುಕಿ ಉತ್ಸಾಹದಿಂದ ಹೊಸ ಹೆಜ್ಜೆ ಹಾಕ್ರಿ ಅಂತ ಗುರು ಅಂತ. ಎಸ್, ಭವಿಷ್ಯವನ್ನು ಬಂಗಾರವಾಗಿ ಅದ್ಭುತವಾಗಿ ಸೃಷ್ಟಿಸಿಕೊಳ್ಳೋಣ. ನಾವು ಸೃಷ್ಟಿ ಮಾಡ್ಕೋಬೇಕ್ರಿ. ಒಂದು ಆಯಿತು ಅಂದ್ರೆ ಅದರಲ್ಲೇ ಕೂತ್ಕೊಂಡ್ಬಿಟ್ಟು ಅದೇ ಕೊನೆ ಅಲ್ಲಲ್ಲ. ಒಮ್ಮೆ ಸುಖನೂ ಇರ್ತದೆ, ಒಮ್ಮೆ ದುಃಖನೂ ಇರ್ತದೆ. ದುಃಖ ಬಂದ ದುಃಖದಲ್ಲಿ ಇದ್ದೀವೇನೋ? ಇಲ್ಲ. ಸುಖ ಬಂದ ಸುಖದಲ್ಲಿ ಇದ್ದೀವೇನೋ? ಅದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ ಬರ್ತಾ ಇರ್ತದೆ, ಹೋಗ್ತಾರೆ. ಅದಕ್ಕೆ ಸುಖದಲ್ಲಿ ಮುಳುಗೋದು ಬೇಡ, ದುಃಖದಲ್ಲಿ ಮುಳುಗೋದು ಸಮ ಪ್ರಮಾಣದಲ್ಲಿ ಜೀವಿಸೋಣ. ಆವಾಗ ಸ್ವತಂತ್ರ ಏನಂತ ಹೇಳ್ತಾರೆ, ಅದ್ಭುತವಾದ ಬಂಗಾರದ ಜೀವನ ಅಂತ. ನೋಡಿರಿ ಎಷ್ಟು ಚಂದ ಹೇಳಿಬಿಟ್ರೆ ಲಾಸ್ಟಿಗೆ. ಎರಡು ಥರ ಸ್ವೀಕಾರ ಮಾಡಿದಾಗ ಅದಕ್ಕೆ ಪರಿಹಾರ ಹುಡ್ಕೊಂಡು ಅದಕ್ಕೆ ಹೊಸ ಹೆಜ್ಜೆ ಹಾಕಿದಾಗ ಉತ್ಸುಕತೆಯಿಂದ ಆವಾಗ ನಮ್ಮ ಚೈತನ್ಯ ಶಕ್ತಿ ಕಳ್ಕೊಳ್ಳಾರನೆ ನಿರುತ್ಸಾಹ ಇರಲಾರ್ದಂಗೆ ಆಗಿದ್ದಾಯಿತು ಇರಲಿ ಅಂತ ಹೇಳಿ ಅದನ್ನೆಲ್ಲ ಇಟ್ಟು ಮುಂದೆ ಹೊಸ ಹೆಜ್ಜೆ ಹಾಕಿದಾಗ ಅದ್ಭುತವಾಗಿ ಪಡ್ಕೋತೀವಿ ಅಂತ, ಆನಂದವಾಗಿರ್ತೀವಿ ಅಂತ. ನಿಜ, ನಾನು ಅದು ಅನುಭವಿಸ್ತಾ ಇರ್ತೇನೆ. ಅದು ನಾನು ಅನುಭವಿಸದೇ ಬಂದದ್ದು ನೋಡಿ ಕ್ಲಾಸ್. ಅದಕ್ಕೆ ಹೇಳೋದು, ಏನೇಮ್ಮ ಇರ್ತೀವಲ್ಲ ನಾವು ಎಲ್ಲೆಲ್ಲಿ ಸಿಕ್ಕಾಕೊಂಡಿರ್ತೀವಲ್ಲ ಗುರುಗಳು ಹಂಗೆ ಕೊಡ್ತಾರೆ, ಹಾಗೆ ಮಾಡ್ತಾರೆ. ಇದನ್ನು ಇವತ್ತು ಬಡದು ಎಬ್ಬಿಸ್ದಂಗೆ ಆಯಿತು. ಇನ್ನೂ ಕೂಡ ಎಚ್ಚರವಾಗಿರಿ ನೀವು. ನಿಮ್ಮ ಕೈಯಿಂದ ಏನೂ ಇಲ್ಲ, ಆಗೋದು ಏನಾಗಬೇಕು ಅದೇ ಆಗಿರ್ತೈತಿ. ಇದ್ರ ಶಾರ್ಟ್ ಆಗಿ ನಮ್ಮ ಕೈಯಿಂದ ಏನಿಲ್ಲ, ಆಗೋದು ಏನಾಗಬೇಕು ಆ ಪ್ರಕೃತಿಯ ನಿಯಮ ಆಗಿ ಆಗ್ತದೆ. ಆದರೂ ಕೂಡ ಅದನ್ನು ಒಂದು ಬದಿಗಿಟ್ಟು ಹೊಸದರ ಕಡೆ ನಡೆ ಮಾಡಿದ್ರೆ, ಹೊಸ ಹೆಜ್ಜೆ ಹಾಕಿದೀವಿ ಅಂದ್ರೆ, ಹೊಸದಾಗಿ ಏನಾರು ಕೆಲಸಗಳನ್ನು ಮಾಡ್ತಾ ತೊಡಗಿದೀವಿ ಅಂದ್ರೆ ಆನಂದ ಕಟ್ಟಿಟ್ಟ ಬುತ್ತಿ ಅಂತ ತಿಳಿಸ್ತಾರೆ. ಅದ್ಭುತವಾಗಿದ್ದೇ ನಡೀತದೆ ಅಂತ ಹೇಳ್ತಾರೆ. ಎಸ್, ಇದು ಭಾಳ ನನಗೆ ಅನುಭವಿಸ್ತಾ ಇರ್ತೀನಿ. ಅದರಲ್ಲೇ ಕೂತ್ಕೊಳ್ಳೋದನ್ನು ಬಿಟ್ಟು ಬೇರೆ ಮಾಡಿದ್ವಿ ಅಂದ್ರೆ ಆನಂದ ಸಿಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆನಂದವಾಗಿರ್ಬೋದು, ಆನಂದವಾಗಿದ್ದೇ ಇರ್ತದೆ ಮನಸ್ಸು. ಅದ್ಭುತವಾಗಿದ್ದ ಕೆಲಸಗಳನ್ನು ಕೂಡ ಆಗ್ತಾವೆ. ಅದರಿಂದ ಒಂದು ಕೆಟ್ಟದಾಗ್ಯದಂದಮೇಲೆ ಅದೇನೋ ಒಂದು ಒಳ್ಳೇದಾಗಲಿಕ್ಕೇ ಬೇಕು. ಅದರಿಂದ ಎಷ್ಟೋ ತಿಳುವಳಿಕೆಗಳು ಬರಲಿಕ್ಕೇ ಬೇಕು. ಅದರಿಂದ ಕಲಿತೀವಿ ನಾವು ಪಾಠನ. ಒಂದು ಆಗ್ಯದನ್ನು ಅದನ್ನು ಕಲಿತು ಆಗ್ಯದಂತ ವಿಚಾರ ಮಾಡ್ಲಾರೆ ಅಲ್ಲಿ ನಾವು ಕಲಿಬೇಕು. ಯಾಕಾಯಿತು, ಏನಾಯಿತು, ಎದಕ್ಕಾಯಿತು ಅಂತ ಅದಕ್ಕೆ ಮುಂದೆ ಅದರಲ್ಲೇ ಅದರ ರೌಂಡ್ ಫಿಗರ್ ಆಗಿರೋದು ಬಿಟ್ಟು ಹೊರಗಡೆ ಬಂದು ಅದಕ್ಕೆ ಪರಿಹಾರ ಹುಡುಕಿ ಆ ಪರಿಹಾರ ಹುಡುಕಿದ್ರು ಕೂಡ ಅದನ್ನು ಮೈಂಡಿಂದ ಅದು ಅಲ್ಲೇ ಇಟ್ಟು ಹೊಸದನ್ನು ಆಚರಣೆ ಮಾಡ್ತಾ ಇರಬೇಕು. ಆಚರಣೆಯಲ್ಲಿ ತರ್ತಾ ಇರಬೇಕು. ಹೊಸದು ಏನೇನೇನಾದ್ರು ಮಾಡ್ತಾ ಇರಬೇಕು. ಆವಾಗ ಅದನ್ನು ಮರೆತು ಆನಂದವಾಗಿ ಇರ್ಬೋದು ಅಂತ ಗುರುಗಳು ಹೇಳಿದ್ರು. ಎಸ್, ನನಗೂ ಕೂಡ ಹಾಗೆ ಅನ್ನಿಸ್ತೈತಿ. ನಾವು ಹಾಗೆ ಇರೋದು, ಹಳೆದನ್ನು ಏನೇ ಆದರೂ ಕೂಡ ನಾವು ತಲೆಗೆ ಹಚ್ಕೊಳ್ಳೋದು, ನೋ ಪ್ರಾಬ್ಲಮ್, ಓಕೆ ಅನ್ನೋದದ. ಮುಂದೆ ಸಾಗಿ ಹೊಸದನ್ನು ವಿಚಾರ ಮಾಡಿ ಹೊಸದನ್ನು ಮಾಡೋದು ಅಂತ ಹೇಳ್ತಾ, ಹಾಗೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಲ್ಲ ಎಲ್ಲರೂ ಚೆನ್ನಾಗಿ ಹೇಳ್ತಾ ಇದ್ದೀರ. ಗುರುವಾಣಿ ಅರ್ಥ ಆಗ್ತಾಯಿತಿ. ಯಾಕಂದ್ರೆ ಆಡು ಭಾಷೆಯಲ್ಲಿ ಇದೆಯಲ್ಲ, ನನ್ನ ಅನುಭವನ ಶೇರ್ ಹೇಳ್ತೀನಲ್ಲ,
ಅದಕ್ಕಾಗಿ ಭಾಳ ಚೆನ್ನಾಗಿ ಬರ್ತಾಯಿದ್ದಾವೆ. ಅನುಭವ ಆಗಿರೋದನ್ನು ಹೇಳ್ತಾ ಅವ್ರಿಗೆ ಅರ್ಥ ಆಗ್ತದೆ ನಮಗೆ ಅಂತ ತಿಳಿಸ್ತೀರಿ, ಕಮೆಂಟ್ ಹಾಕ್ತಾಯಿರ್ತೀರಿ. ಹಾಗೆ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ ಒಬ್ರಿಗೊಬ್ರಿಗೆ. ಈ ವಿಡಿಯೋನ ಒಬ್ರಿಗೊಬ್ರಿಗೆ ಶೇರ್ ಮಾಡಿರಿ. ಯಾಕಂದ್ರೆ ಪ್ರಸ್ತುತ ಪರಿಸ್ಥಿತಿಗೆ ಗೊಂದಲ ಭಾಳ ಮೂಡಿಸ್ಕೊಂಡ್ಬಿಟ್ಟೇವಿ. ಎಲ್ಲ ಪ್ರತಿಯೊಂದು ಭಾಳ ಹರಿದು ಹಚ್ಕೊಂಡ್ಬಿಟ್ಟು ಗೊಂದಲ ಭಾಳ ಮಾಡ್ಕೊತೀವಿ. ಏನೋ ಆಯ್ತಂದ್ರೆ ಅದರಲ್ಲೇ ಸಿಕ್ಕಾಕ್ಕೊಳ್ಳೋದು ಬೇಡ. ಅದರಿಂದ ಹೇಗೆ ಹೊರಗೆ ಬರ್ಬೇಕಂತ ಇವತ್ತು ಗುರುಗಳು ತಿಳಿಸ್ಯಾರಲ್ಲ, ಅದನ್ನು ಪರಿಪಾಲನೆಯಲ್ಲಿ ಇರೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್, ಓಕೆ, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಒಬ್ರಿಗೊಬ್ರಿಗೆ ಲೈಕ್ ಮಾಡಿರಿ. ಯಾಕಂದರೆ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಮೊದಲ ನೋಟಿಫಿಕೇಷನ್ ನಿಮಗೆ ಬರ್ತದೆ. ಎಸ್, ಇದು ನನಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಅನ್ನೋದು ನನ್ನ ಲಾಭಕ್ಕಾಗಿ ಅಂತ ಅಂದ್ಕೋಬೇಡ್ರಿ. ಲಾಭ ಎಂತ ಬರೋದು ಇದರಲ್ಲಿ. ನಾನು ಈ ಥರ ಧ್ಯಾನ ಪ್ರಚಾರ ಆಗಲಿ ಅಂತ ನನಗೂ ತಿಳಿದಿದ್ದನ್ನು ಗುರುವಾಣಿ ಮೂಲಕ ನಾನು ಅನುಭವಿಸಿದ್ದನ್ನು ಹೇಳೋಕ್ಕೆ, ನನ್ನ ಆನಂದಕ್ಕಾಗಿ ನಾನು ಈ ಸಣ್ಣ ಸಣ್ಣ ವಿಡಿಯೋಗಳನ್ನು ಮಾಡ್ತಾಯಿರ್ತೀನಿ. ಇದು ನನ್ನ ಆನಂದದ ಜೊತೆ ನಿಮ್ಮ ಆನಂದನೂ ಕೂಡ ನಾನು ಬಯಸ್ತೀನಿ. ಕೇಳಿ ಏನಾರು ಒಂದು ಕಿಂಚಿತ್ತಾದರೂ ಆನಂದ ಪಡ್ಕೊಂಡ್ರಿ, ಉಲ್ಲಾಸವಾಗಿದ್ರಿ ಅಂದ್ರೆ ಅದೇ ನನಗೆ ನೀವು ಕೊಟ್ಟ ನನ್ನ ಉಡುಗೊರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಎಲ್ಲರೂ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಪಟ್ಟಿರೋ ಕಷ್ಟದಿಂದ ಹೊರಗೆ ಬಂದಿನಲ್ಲ, ಅದಕ್ಕೆ ನೀವು ಯಾರು ಕಷ್ಟದಲ್ಲಿ ಇರೋರು ಇದ್ದೇ ಇರ್ತಾವೆ. ಮನೆ ಅಂದಮೇಲೆ ಕಷ್ಟ ನಷ್ಟಗಳು ಇರೋವೆ ಅಲ್ಲ, ಅದರಿಂದ ಹೊರಗೆ ಬರ್ಲಿಕ್ಕೆ ಹೆಂಗಂತ ಗುರುಗಳು ಏನು ಹೇಳ್ತಾರೆ ಅದರ ಪ್ರಕಾರ ನಾನು ತಿಳಿಸ್ತಾ ಇರ್ತೇನೆ. ನೀವು ಕೂಡ ಆಚರಣೆಯಲ್ಲಿ ಸಬ್ಸ್ಕ್ರೈಬ್ ಆಗಿರಿ. ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಆದ್ರಂದ್ರೆ ಮತ್ತೆ ಮತ್ತೆ ಹೊಸ ವಿಡಿಯೋ ಮಾಡೋಕ್ಕೆ ನಮಗೂ ಮೋಟಿವೇಶನ್ ಬರ್ತದೆ. ಹೌದಪ್ಪ, ಮಾಡ್ತಾಯಿದ್ದಾರೆ, ಕೇಳ್ತಾ ಇದ್ದಾರೆ ಅಂತ ಕಮೆಂಟ್ ಹಾಕಿರಿ. ಪ್ರತಿಯೊಬ್ಬರು ಏನು ತಪ್ಪಾಯಿತು, ಏನು ಮಾಡ್ತು ಅಂತ ಕಮೆಂಟ್ ಮಾಡಿರಿ, ಅದ್ರ ಮೆಸೇಜ್ ಮಾಡಿರಿ, ಚೆನ್ನಾಗಿರ್ತದೆ. ನನಗೂ ಕೇಳಿ ಇನ್ನೂ ಏನು ಹೇಳಬೇಕು, ಜನರು ಏನು ಕೇಳ್ತಾರಂತ ಆಸೆ ಏನದ ಜನರಲ್ಲಿ ಮನಸ್ಸಲ್ಲಿ ಅಂತ, ಜ್ಞಾನಿಗಳ ಮನಸ್ಸಲ್ಲಿ ಏನಿದೆ ಅಂತ ನನಗೂ ಗೊತ್ತಾಗ್ತದೆ. ಎಸ್, ಓಕೆ, ಥ್ಯಾಂಕ್ ಯು.